ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೆರಗೋಡು ಗ್ರಾಮದಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ತಿಳಿಗೊಂಡಿಲ್ಲ. ಒಂದು ವಾರದಿಂದಲೂ ಕೂಡ ಅಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅದನ್ನ ಇನ್ನೂ ಕೂಡ ಸಡಿಲಿಕೆ ಮಾಡಿಲ್ಲ. ಆದ್ರೆ ಇದನ್ನ ಸಡಿಲಿಕೆ ಮಾಡಲೇಬೇಕು ಅಂತ ಅಲ್ಲಿನ ಜನ ಪಟ್ಟು ಹಿಡಿದು ಕೂತಿದ್ದಾರೆ. ಪರಿಸ್ಥಿತಿ ಇನ್ನೂ ಕೂಡ ಅಲ್ಲಿ ಉದ್ರಿಕ್ತವಾಗಿದೆ. ಇನ್ನು ಆ ಧ್ವಜಸ್ತಂಭ ಸುತ್ತ ಪೊಲೀಸರನ್ನ ಇನ್ನೂ ಕೂಡ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿಗಳು ಹದಗೆಡಬಹುದು ಅಥವಾ ಮತ್ತೆ ಜನ ಅಲ್ಲಿ ಸೇರಿ ಆ ಧ್ವಜವನ್ನ ಮತ್ತೆ ಹಾರಿಸುವಂತಹ ಪ್ರಯತ್ನ ಮಾಡಬಹುದು ಅಂತ ಪೊಲೀಸರನ್ನ ಅಲ್ಲಿ ನಿಯೋಜಿಸಲಾಗಿದೆ. ಇದನ್ನ ಕಂಡಂತಹ ಸ್ಥಳೀಯರು, ಅಲ್ಲಿನ ಸಾರ್ವಜನಿಕರು, ಗ್ರಾಮಸ್ಥರು ಹೇಳದೇನು, ಒಂದ್ ವೇಳೆ ನೀವು ನಿಷೇಧಾಜ್ಞೆಯನ್ನ ಜಾರಿಗೆ ಏನ್ ಮಾಡಿದ್ದೀರಾ ಅದನ್ನ ಸಡಿಲಿಕೆ ಮಾಡಿಲ್ಲ ಅನ್ನೋದಾದ್ರೆ ನಾವು ಪ್ರತಿಯೊಬ್ಬರ ಮನೆಗಳ ಮುಂದೆಯೇ ಕೂಡ ಹನುಮಾನ್ ಧ್ವಜವನ್ನ ಹಾರಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಅಲ್ಲಿಯ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೇವೆ. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ರಾಜಕೀಯ ಮುಗ್ದಿಲ್ಲ. ಈಗಲೂ ಕೆರಗೋಡು ಗ್ರಾಮದಲ್ಲಿ ಅಘೋಷಿತ ಬಂದ್ ರೀತಿ ವಾತಾವರಣ ಇದೆ. ಪೊಲೀಸರು ಒಂದು ವಾರದಿಂದಲೂ ಕೆರಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಸಡಿಲಿಸಿಲ್ಲ. ಧ್ವಜಸ್ತಂಭ ಸುತ್ತಲೂ ನಿಷೇಧಾಜ್ಞೆ ಇದ್ದು ಪೊಲೀಸ್ ಬಂದೋಬಸ್ತ್ ಇದೆ. ಪ್ರತಿಭಟನೆ ನಡೆಸಿದ್ರೆ ಸಾಕು, ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸ್ತಾ ಇದ್ದಾರೆ. ಉದ್ದೇಶ ಪೂರ್ವಕವಾಗಿಯೇ ಪೊಲೀಸರು ದೌರ್ಜನ್ಯ ನಡೆಸುತ್ತಿದ್ದಾರೆ ಅನ್ನೋದು ಗ್ರಾಮಸ್ಥರ ಸಿಟ್ಟು. ನಿಯಮ ಸಡಿಲಿಸಿ ಹನುಮ ಧ್ವಜ ಹಾರಿಸಲು ಬಿಡದೆ ಹೋದ್ರೆ ಮನೆಗಳ ಮುಂದೆ ಕೂಡ ಹನುಮ ಧ್ವಜ ಹಾರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ ಗ್ರಾಮಸ್ಥರು. ಇನ್ನು ಹನುಮ ಧ್ವಜ ಸಮರ ರಾಜಕೀಯದ ಅಬ್ಬರ. ಕೆರಗೋಡು ಗ್ರಾಮಕ್ಕೆ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಐಂದ್ರೇಶ್ ಬೆಂಬಲಿಗರ ಜೊತೆ ಬಂದ್ರು. ಗ್ರಾಮಸ್ಥರಿಗೆ ನಾವಿದ್ದೀವಿ ಅಂತ ಬೇರೆ ಹುರಿದುಂಬಿಸಿದ್ರು. ಜನರು ಪೊಲೀಸರಿಂದಲೇ ನಮಗೆ ಸಮಸ್ಯೆ ಆಗ್ತದೆ ಅಂತ ದೂರಿದ್ರು. ಇನ್ನು ಇಷ್ಟೇ ಅಲ್ಲದೆ ಇದೆಲ್ಲದರ ಮಧ್ಯೆ ಮಂಡ್ಯ ಧ್ವಜ ವಿವಾದದ ಬಗ್ಗೆ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಫಸ್ಟ್ ಟೈಮ್ ಮಾತನಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಕುಮಾರಸ್ವಾಮಿ ಮೇಲೆ ಸಿಟ್ಟು ಸ್ಫೋಟವಾಯಿತು. ಕೆರಗೋಡು ಕಲಹ. ಫೆಬ್ರವರಿ 7ಕ್ಕೆ ಮಂಡ್ಯ ಬಂದ್. ಇನ್ನು ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಇಳಿಸಿರುವುದಕ್ಕಾಗಿ ಖಂಡಿಸಿ ಫೆಬ್ರವರಿ 7ರಂದು ಮಂಡ್ಯ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿದೆ. ರಾಜಕೀಯ ಮುಖಂಡರ ಬಂದ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಜನರೇ ಬಂದ್ ಮಾಡಬೇಕು ಅಂತ ಸಮಾನ ಮನಸ್ಕರ ವೇದಿಕೆ ಮುಖಂಡ ನಾಗಣ್ಣಗೌಡ ಕರೆ ಕೊಟ್ಟಿದ್ದಾರೆ. ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.